ನಾನು ಆರ್ ಅಶೋಕ್ ಅವ್ರನ್ನ ಬರೀ ವಿರೋಧ ಪಕ್ಷದ ನಾಯಕ ಸರ್ಕಾರವನ್ನ ಏನಾದ್ರೂ ಚಿಕ್ಕ ಪುಟ್ಟ ತಪ್ಪುಗಳಾದ್ರೆ ಸರಿದಾರಿ ತರೋ ಜವಾಬ್ದಾರಿ ಅನ್ಕೊಂಡಿದ್ದೆ. ಆದ್ರೆ ಅವ್ರು ಆ ಕೆಲಸ ಬಿಟ್ಟು ಈ ಜಾತಕ ಹೇಳೋದು, ಜ್ಯೋತಿಷ್ಯ ಹೇಳೋದು ಬಹಳ ಖುಷಿ ಆಯ್ತು. ಆದ್ರೂ ಅವ್ರ ಟ್ಯಾಲೆಂಟ್ ಅಪ್ರಿಶಿಯೇಟ್ ಮಾಡ್ತಾ, ಅಶೋಕಣ್ಣ ವಿಜಯೇಂದ್ರ ಅವ್ರ ಭವಿಷ್ಯ ಏನಾಗ್ಬೋದು ಅಂತ ಅದು ಸ್ವಲ್ಪ ಜ್ಯೋತಿಷ್ಯ ಹೇಳಿದ್ರೆ ಕೇಳಿಸ್ಕೊಂತೀವಿ, ಯತ್ನಾಳ್ ಅವ್ರ ಭವಿಷ್ಯ ಏನಾಗುತ್ತೆ ಅಂತ ಅದು ಸ್ವಲ್ಪ ಜ್ಯೋತಿಷ್ಯ ಹೇಳಿದ್ರೆ ಅದನ್ನು ಕೇಳಿಸ್ಕೊತೀವಿ. ಅವ್ರಿಬ್ರು ಕತೆ ಬಿಡಿ, ನಿಮ್ ಭವಿಷ್ಯ ಏನಾಗ್ಬೋದು ಅಂತ ಅದನ್ನಾದ್ರೂ ಹೇಳಿದ್ರೆ ಅದು ಹೊಸ MLA ಆಗಿ ಕೇಳಿಸ್ಕೊಂತೀವಿ. ನಾನು ಆರ್ ಅಶೋಕ್ ಅವ್ರಿಗೆ ಒಂದು ಮಾತು ಕೇಳಕ್ ಇಷ್ಟಪಡ್ತೀನಿ. ಸರ್, ವಿರೋಧ ಪಕ್ಷ ನಾಯಕರಾದಾಗಿಂದ ಒಂದು ವ್ಯಾಲಿಡ್ ಕ್ವಶನ್ ಕೇಳಿದ್ದೀರಾ? ಕೇಳಿಲ್ಲ. ಹೋಗ್ಲಿ, ನಿಮ್ ಸೀಟ್ ಆದ್ರೂ ಭದ್ರವಾಗಿದೆಯಾ? ನನಗೆಲ್ಲೋ ಡೌಟ್ ಬರ್ತಿದೆ. ಈ ವಿಜೇಂದ್ರ ಯತ್ನಾಳ್ ಗಲಾಟೆಯಲ್ಲಿ ನನಗೆ ಗೊತ್ತಿರೋ ಪ್ರಕಾರ ವಿಜೇಂದ್ರ ಅವ್ರನ್ನ ಅಷ್ಟು ಬೇಗ ಯಡಿಯೂರಪ್ಪ ಕುಟುಂಬನ ಅಷ್ಟು ಬೇಗ ಕೇಂದ್ರ ಸರ್ಕಾರ ಇನ್ ದ ಸೆನ್ಸ್ ಸೈಡ್ ಲೈನ್ ಮಾಡಲ್ಲ. ಇವರು ಇವತ್ತೇನೋ ಅದ್ಯಾವುದೋ ದಂಡಯಾತ್ರೆನೋ ಯಾವ ಯಾತ್ರೆನೋ ಗೊತ್ತಿಲ್ಲ, ಎಲ್ಲ ಡೆಲ್ಲಿಗೆ ಹೋಗಿದಾರಂತೆ. ನನಗೆಲ್ಲಾದ್ರೂ ಯತ್ನಾಳ್ ಟೀಮ್ಗೆ ವಿರೋಧ ಪಕ್ಷ ಸ್ಥಾನ ಕೊಟ್ಟು ಬಿಡ್ತಾರಾ ಅಂತ ನಂದೊಂದು ಇಂಟರ್ನಲ್ ಅನಾಲಿಸಿಸ್. ಅಶೋಕ್ ಅವರೇ, ನನಗೂ ಆಫೀಸರ್ಸ್ ಎಲ್ಲ ಟಚ್ ಅಲ್ಲಿದ್ದಾರೆ, ನಿಮ್ಮ ಪಾರ್ಟಿ ಮೆಂಬರ್ಸು ಟಚ್ ಅಲ್ಲಿದ್ದಾರೆ, ಕೆಲವು ಇರ್ತಾರಲ್ಲ ನಿಮ್ಮ ಹತ್ರ ಮಾತಾಡೋರೆಲ್ಲ ನಮ್ಮ ಹತ್ರನೂ ಮಾತಾಡ್ತಾರಲ್ಲ. ಸೊ ನಿಮ್ಮ ಕುರ್ಚಿಗೆ ಕಷ್ಟ ಬಂದಿದೆ ಅಂತ ಆರ್ ಅಶೋಕ್ ಅವ್ರಿಗೆ ನಾನು ಹೇಳೋದಿಷ್ಟೇ. ಬಡ್ಜೆಟ್ ಬಂತಲ್ಲ ಸರ್, ಲೋಕಸಭೆ ರಾಜ್ಯಸಭೆ ಮೆಂಬರ್ಸ್ ಎಲ್ಲ ಇದ್ರಲ್ಲ ಸರ್, ಕನಿಷ್ಠ ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಯ್ತಲ್ಲ, ಧ್ವನಿ ಎತ್ತಿದ್ರ? ಅಪ್ಪರ್ ಭದ್ರಾಗೆ ಫಂಡ್ ಬಂತ? ಬರಲಿಲ್ಲ. ಅಪ್ಪರ್ ಕೃಷ್ಣಗೆ ಬರಲಿಲ್ಲ. ಮೇಕೆದಾಟಕ್ಕೆ ಪರ್ಮಿಷನ್ ಕೊಟ್ಟು ಫಂಡ್ಸ್ ಕೊಟ್ರ? ಕೊಡ್ಲಿಲ್ಲ. ಸ್ಟೇಟ್ ಡಿಸಾಸ್ಟರ್ ರಿಲೀಫ್ ಫಂಡ್ ಬಂತ? ಬರಲಿಲ್ಲ. ನ್ಯಾಷನಲ್ ಡಿಸಾಸ್ಟರ್ ರಿಲೀಫ್ ಫಂಡ್ ಬಂತ? ಬರಲಿಲ್ಲ. ಮೆಟ್ರೋ ಎಕ್ಸ್ಪಾನ್ಷನ್ ಕಾಸು ಬಂತ? ಇಲ್ಲ. ಸಬ್ಬರ್ಬನ್ಗೆ ಇಲ್ಲ. ಸಿಲಿಕಾನ್ ಸಿಟಿಗೆ ಇನ್ವೆಸ್ಟ್ಮೆಂಟ್ ಬಂತ? ಇರಲಿಲ್ಲ. ಇವತ್ತು ಅಮೆರಿಕಾದಲ್ಲಿ ಡೊನಾಲ್ಡ್ ಟ್ರಂಪ್ ಅಧ್ಯಕ್ಷರಾಗಿದ್ದಾರೆ. ಇವತ್ತು ಅದಕ್ಕೆ ಪ್ಯಾರಲಲ್ ಆಗಿ ಡಿ ಹೊಡೆಯೋ ತಾಕತ್ತಿದ್ರೆ ಅದು ನಮ್ಮ ಬೆಂಗಳೂರಿಗೆ. ಇನ್ವೆಸ್ಟ್ಮೆಂಟ್ ಬಗ್ಗೆ ಯೋಚನೆ ಮಾಡಿದ್ರ? ಮಾಡಲಿಲ್ಲ. ಗಾರ್ಡನ್ ಸಿಟಿ, ಸಿಲಿಕಾನ್ ಸಿಟಿನ ನೆಗ್ಲೆಕ್ಟ್ ಮಾಡಿದ್ರಿ. ಇವತ್ತು ಯಾವುದಕ್ಕೆ ಕಾಸು ಕೊಟ್ಟಿದ್ದೀರಾ? 15th ಫೈನಾನ್ಸ್ ಕಮಿಷನ್ 5,500 ಕೋಟಿ ಕೊಡಿ ಅಂತ ಹೇಳಿದ್ರೆ ಸೆಂಟ್ರಲ್ ಗೌರ್ಮೆಂಟ್ ಕೊಡ್ತಾನೆ ಇಲ್ಲ. ಅದನ್ನೆಲ್ಲ ಪಕ್ಕಕ್ಕೆ ಇಡೋಣ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.